ಆತ್ಮೀಯ ವೀಕ್ಷಕರೇ, ತಮ್ಮೆಲ್ಲರಿಗೂ JDS ಟೈಮ್ಸ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಹೃತ್ಪೂರ್ವಕ ಸ್ವಾಗತ. JDS ಟೈಮ್ಸ್ ಟಿವಿ ಇದು ಸಂಘಟನೆಯ ಸಂಕೇತ. ನಮಸ್ಕಾರ, ನಾನು ನಿಮ್ಮ ಲೋಕಪ್ರಿಯ ಕಮಲ್ ಕುಮಾರ್. ಬಂಧುಗಳೇ, ಜಾತ್ಯತೀತ ಜನತಾದಳ ಯುವ ಸಾಮ್ರಾಟ ನಿಖಿಲ್ ಕುಮಾರಸ್ವಾಮಿಯವರ ನಾಯಕತ್ವದಲ್ಲಿ ಜನರೊಂದಿಗೆ ಜನತಾದಳ ಅಭಿಯಾನ ಯಾತ್ರೆಯು ಚಂಡಮಾರುತದಂತೆ ಸುನಾಮಿಯಂತೆ ನಾಡಿನಾದ್ಯಂತ ಅಬ್ಬರಿಸುತ್ತಾ ಮುನ್ನುಗ್ಗುತ್ತಿದೆ. ರಾಜ್ಯದ ಜನತೆಯ JDS ಕಾರ್ಯಕರ್ತರ, ಅಭಿಮಾನಿಗಳ, ಮುಖಂಡರ, ನಾಯಕರ ಪ್ರೀತಿ ವಿಶ್ವಾಸವನ್ನು ಗೆಲ್ಲುವುದಕ್ಕಾಗಿ ಅಶ್ವಮೇಧ ಯಾಗವನ್ನು ಆರಂಭಿಸಿರುವ ನಿಖಿಲ್ ಕುಮಾರಸ್ವಾಮಿಯವರ ಈ ಮಹತ್ವದ ಅಭಿಯಾನಕ್ಕೆ ನಾಡಿನಾದ್ಯಂತ ಅಪಾರ ಬೆಂಬಲ ವ್ಯಕ್ತವಾಗುತ್ತಿದೆ. ಸತತ 3 ಚುನಾವಣೆಯಲ್ಲಿ ಷಡ್ಯಂತ್ರಕ್ಕೆ, ಕುತಂತ್ರಕ್ಕೆ ಬಲಿಯಾಗಿ ಸೋಲು ಅನುಭವಿಸಿದ್ದರೂ ರಾಜ್ಯದ ಜನತೆಯ ಹೃದಯವನ್ನು ಗೆದ್ದಿದ್ದಾರೆ. ಅದಕ್ಕೆ ಜನರೊಂದಿಗೆ ಜನತಾದಳ ಅಭಿಯಾನವೇ ಸಾಕ್ಷಿ. ಪ್ರತಿ ಕ್ಷೇತ್ರದಲ್ಲಿಯೂ ಪ್ರವಾಹದೋಪಾದಿಯಲ್ಲಿ ಜನ ಸೇರುತ್ತಿರುವುದು, ನಿಖಿಲ್ ಕುಮಾರಸ್ವಾಮಿಯವರಿಗೆ ಬೆಂಬಲ ಸೂಚಿಸುತ್ತಿರುವುದು ರಾಷ್ಟ್ರೀಯ ಪಕ್ಷಗಳನ್ನು, ರಾಜಕೀಯ ವಿಶ್ಲೇಷಕರನ್ನು ಹಾಗೂ ಮಾಧ್ಯಮಗಳನ್ನು ಆಶ್ಚರ್ಯಚಕಿತರನ್ನಾಗಿಸಿದೆ. 93ರ ಇಳಿ ವಯಸ್ಸಿನಲ್ಲಿಯೂ ರಾಜಕೀಯವನ್ನೇ ಉಸಿರಾಡುತ್ತಿರುವ, ಸಮಗ್ರ ಕರ್ನಾಟಕದ ಅಭಿವೃದ್ಧಿಯ ಕನಸನ್ನು ಕಾಣುತ್ತಿರುವ ಹಿರಿಯ ಮುತ್ಸದ್ದಿ ಮಾಜಿ ಪ್ರಧಾನಿ ಸನ್ಮಾನ್ಯ ಶ್ರೀ HD ದೇವೇಗೌಡರು ಹಾಗೂ ಅವರ ಕನಸನ್ನು ನನಸಾಗಿಸುವ ನಿಟ್ಟಿನಲ್ಲಿ ತಮಗಿರುವ ಅನಾರೋಗ್ಯವನ್ನು ಲೆಕ್ಕಿಸದೆ ರಾಜ್ಯದ ಜನರ ಏಳಿಗೆಗಾಗಿ ದುಡಿಯುತ್ತಿರುವ ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳು, ವಿಶ್ವ ನಾಯಕ, ಭಾರತದ ಜನಪ್ರಿಯ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರ ಸಂಪುಟದಲ್ಲಿ ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಸಚಿವರಾಗಿ ಪರಿಣಾಮಕಾರಿಯಾಗಿ ಕೆಲಸ ನಿರ್ವಹಿಸುತ್ತಿರುವ ಸನ್ಮಾನ್ಯ ಶ್ರೀ HD ಕುಮಾರಸ್ವಾಮಿಯವರ ಸಮ್ಮಿಲನದಂತೆ ಈ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿಯವರು ರಾಜ್ಯದ ಜನತೆಗೆ ಗೋಚರಿಸುತ್ತಿದ್ದಾರೆ. ಸಾರ್ವಜನಿಕವಾಗಿ ಜನರೊಂದಿಗೆ ಬೆರೆಯುವ ರೀತಿ, ಕಾರ್ಯಕರ್ತರನ್ನು ಅಭಿಮಾನಿಗಳೆಡೆಗೆ ತೋರುವ ಪ್ರೀತಿ, ನಾಯಕರು, ಮುಖಂಡರು, ಹಿರಿಯರ ಸಲಹೆ ಸಹಕಾರಗಳನ್ನು ಕೋರುತ್ತಾ ಜನನಾಯಕರು, ಜನಪ್ರತಿನಿಧಿಗಳ ಸಹಯೋಗದಲ್ಲಿ ಯುವ ಸಾಮ್ರಾಟ ನಿಖಿಲ್ ಕುಮಾರಸ್ವಾಮಿಯವರ ಜನರೊಂದಿಗೆ ಜನತಾದಳ ಅಭಿಯಾನದ ಅಶ್ವಮೇಧ ಯಾಗ ನಾಡಿನಾದ್ಯಂತ ವಿಜೃಂಭಿಸುತ್ತಿದೆ. ಭರವಸೆಯ ಬಾನಂಗಳದಲ್ಲಿ ಆಶಾಕಿರಣವೊಂದು ಉದಯಿಸುತ್ತಿದೆ. ಬಂಧುಗಳೇ, ಇತಿಹಾಸವನ್ನು ಅರಿಯದವನು ಇತಿಹಾಸವನ್ನು ಸೃಷ್ಟಿಸಲಾರನು ಎಂಬ ವಾಕ್ಯ ಎಷ್ಟು ಸತ್ಯವೋ, HD ದೇವೇಗೌಡರ ಹಾಗೂ ಕುಮಾರಣ್ಣನವರ ಪಕ್ಷ ಸಂಘಟನೆ ಸೇರಿದಂತೆ ಹಲವು ವಿಚಾರಗಳೆಡೆಗೆ ಗಮನ ಹರಿಸಲೇಬೇಕಾಗುತ್ತದೆ. 1985ರಲ್ಲಿ ಗೌಡರು ತಮ್ಮ ಅಧ್ಯಕ್ಷತೆಯಲ್ಲಿ ಚುನಾವಣೆಯನ್ನು ಎದುರಿಸಿ ಜನತಾ ಪಕ್ಷದ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದರೂ, ಮುಖ್ಯಮಂತ್ರಿ ಗಾದಿ ತಪ್ಪಿದರೂ ಹೆಗಡೆ ಬೊಮ್ಮಾಯಿಯವರಿಗೆ ಅಧಿಕಾರ ಬಿಟ್ಟುಕೊಟ್ಟು ಪಕ್ಷಕ್ಕಾಗಿ ತಾವು ಎಲ್ಲವನ್ನೂ ಸಹಿಸಿದ್ದರು. ಆದರೂ ಆಂತರಿಕ ಕಚ್ಚಾಟದಿಂದಾಗಿ ಪಕ್ಷ ಅಧಿಕಾರವನ್ನು ಕಳೆದುಕೊಂಡಿತು. 1989ರಲ್ಲಿ ರಾಷ್ಟ್ರೀಯ ಪಕ್ಷಗಳಿಗೆ ಪರ್ಯಾಯವಾಗಿದ್ದ ಜನತಾ ಪಕ್ಷ 2 ಹೋಳಾಯಿತು. ಜನತಾ ಪಕ್ಷದ ಹೊಣೆಯನ್ನು ಗೌಡರು ಹೊತ್ತರೆ, ಹೋಳಾದ ಜನತಾದಳದ ನಾಯಕತ್ವವನ್ನು ಹೆಗ್ಗಡೆಯವರು ವಹಿಸಿದರು. 1989 ಜನವರಿ 22ರಂದು ಹೀಗೇಕಾಯಿತು ಎಂಬುದನ್ನು ಗೌಡರು ಬೆಂಗಳೂರು ಮಹಾನಗರದ ಅರಮನೆ ಮೈದಾನದಲ್ಲಿ ನಡೆದ ಬೃಹತ್ ಸಮಾವೇಶದಲ್ಲಿ ರಾಜ್ಯದ ಜನತೆಯ ಮುಂದಿಟ್ಟರು. ಇಲ್ಲಿ ಕುತೂಹಲಕಾರಿ ಅಂಶವೆಂದರೆ, JDS ಯುವರಾಜ ನಿಖಿಲ್ ಕುಮಾರಸ್ವಾಮಿಯವರಿಗೆ ಅದೇ ದಿನ, ಅಂದರೆ ಜನವರಿ 22, 1989ರಂದು ಮೊದಲನೇ ಹುಟ್ಟುಹಬ್ಬ. ಅದೇ ವರ್ಷ ರಾಜ್ಯ ವಿಧಾನಸಭೆಗೆ ಚುನಾವಣೆ ನಡೆದು ಜನತಾ ಪರಿವಾರದ ಮುಖ್ಯಮಂತ್ರಿಯಾಗಿದ್ದ ಬೊಮ್ಮಾಯಿ ಸೇರಿದಂತೆ ದಿಗ್ಗಜರೆಲ್ಲ ಪರಾಭವಗೊಂಡಿದ್ದರು. ದೇವೇಗೌಡರು ಹೊಳೆನರಸೀಪುರ ಹಾಗೂ ಕನಕಪುರದಿಂದ ಸ್ಪರ್ಧಿಸಿ 2 ಕಡೆ ಸೋಲನುಭವಿಸಿದ್ದರು. ಅಂತಹ ದೊಡ್ಡ ಸೋಲನ್ನು ಗೌಡರು ತಮ್ಮ 56ನೇ ವಯಸ್ಸಿನಲ್ಲಿ ಗಟ್ಟಿ ಮನಸ್ಸಿನಿಂದ ಸ್ವೀಕರಿಸಿದ್ದರು. ಹಾಗಾಗಿ ನಿಖಿಲ್ ಕುಮಾರಸ್ವಾಮಿಯವರು ಚಿಕ್ಕಂದಿನಿಂದಲೇ ತಾತನ ಸೋಲು ಗೆಲುವು, ಪಾರದರ್ಶಕ ಜನಪರ ಆಡಳಿತ, ಪಕ್ಷದ ಉಳಿವಿಗಾಗಿ ತಂದೆ ಕುಮಾರಣ್ಣ ತೆಗೆದುಕೊಂಡ ಅನಿವಾರ್ಯ ತೀರ್ಮಾನಗಳು, ಪಕ್ಷದ ಸಂಘಟನೆಯ ಏರಿಳಿತಗಳು ಸೇರಿದಂತೆ ರಾಜಕಾರಣದ ವಿಭಿನ್ನ ಸನ್ನಿವೇಶಗಳನ್ನು ನೋಡುತ್ತಾ ಬೆಳೆದವರು. ತಮ್ಮ 35-36ನೇ ವಯಸ್ಸಿನಲ್ಲೇ ಮಂಡ್ಯ ಲೋಕಸಭೆ, ರಾಮನಗರ ವಿಧಾನಸಭೆ ಹಾಗೂ ಚನ್ನಪಟ್ಟಣ ವಿಧಾನಸಭಾ ಉಪಚುನಾವಣೆ ಸೋಲನ್ನು ಅತ್ಯಂತ ಪ್ರಬುದ್ಧತೆಯಿಂದ, ಸಮಚಿತ್ತದಿಂದ ಸ್ವೀಕರಿಸಿದರು. ನಿಜಕ್ಕೂ ಈ ವಿಚಾರದಲ್ಲಿ ನಿಖಿಲ್ ಕುಮಾರಸ್ವಾಮಿಯವರನ್ನು ಪ್ರಶಂಸಿಸಲೇಬೇಕಾಗುತ್ತದೆ.
1989ರ ಸೋಲಿನಿಂದ ಎದೆಗುಂದದ ದೊಡ್ಡಗೌಡರು ಕರ್ನಾಟಕ ವಿಕಾಸ ವೇದಿಕೆ ಮೂಲಕ ಕವಿ, ಸಾಹಿತಿಗಳು, ಕನ್ನಡ ಪರ ಹೋರಾಟಗಾರರು ಸೇರಿದಂತೆ ಇತರ ಪ್ರಬುದ್ಧರೊಂದಿಗೆ ರಾಜ್ಯ ಪ್ರವಾಸ ಕೈಗೊಂಡರು. ಕೃಷಿ, ನೀರಾವರಿ, ಜನರ ಸಮಸ್ಯೆಗಳು, ರಾಜಕೀಯ, ಸಾಮಾಜಿಕ ಪರಿಸ್ಥಿತಿಗಳು, ರಾಜಕೀಯೇತರ ಸಮಸ್ಯೆಗಳನ್ನು ಅಧ್ಯಯನ ಮಾಡಿದರು. ರಾಜ್ಯದ ಮುಖ್ಯಮಂತ್ರಿಗಳಾದಾಗ, ರಾಷ್ಟ್ರದ ಪ್ರಧಾನಿಗಳಾದಾಗ ನಾಡಿನ ಸಮಗ್ರ ಅಭಿವೃದ್ಧಿ ಹಾಗೂ ಶಾಶ್ವತ ಯೋಜನೆಗಳನ್ನು ನೀಡುವಲ್ಲಿ ಕರ್ನಾಟಕ ದರ್ಶನ ಸಹಕಾರಿಯಾಯಿತು. 1991ರಲ್ಲಿ ಪ್ರಪ್ರಥಮ ಬಾರಿಗೆ ಹಾಸನ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ಸಿಗರ ಕುತಂತ್ರ ಷಡ್ಯಂತರಗಳ ನಡುವೆಯೂ ಜಯಬೇರಿ ಬಾರಿಸಿದ ದೇವೇಗೌಡರು ಕೇಂದ್ರದಲ್ಲಿ ಸಚಿವರಾಗುವ ಅವಕಾಶವಿದ್ದರೂ ನಿರಾಕರಿಸಿದ್ದರು. 1993 ನವೆಂಬರ್ ವಿಜಯದಶಮಿಯ ದಿನ ಜನತಾದಳದಿಂದ ಜನಜಾಗೃತಿ ಯಾತ್ರೆ. 1991ರಲ್ಲಿ ಹಾಸನ ಲೋಕಸಭಾ ಕ್ಷೇತ್ರದಿಂದ ಸಂಸತ್ತನ್ನು ಪ್ರವೇಶಿಸಿದ ದೊಡ್ಡಗೌಡರು ರೈತರ ಪರ ನೀರಾವರಿ ಯೋಜನೆಗಳ ಕುರಿತು ಧ್ವನಿ ಎತ್ತಿದರು. ಆದರೂ ಅವರ ಮನಸ್ಸು ರಾಜ್ಯದೆಡೆಗೆ ತುಡಿಯುತ್ತಿತ್ತು. ಹಲವು ಭಿನ್ನಾಭಿಪ್ರಾಯಗಳಿಂದ ದೂರವಾಗಿದ್ದ ಮನಸ್ಸುಗಳನ್ನು ಎಲ್ಲ ನಾಯಕರ ಪ್ರಯತ್ನದಿಂದಾಗಿ ಒಗ್ಗೂಡಿಸಲಾಯಿತು. ಜನತಾ ಪರಿವಾರದ ಎಲ್ಲ ಬಣಗಳನ್ನು, ನಾಯಕರನ್ನು ಒಗ್ಗೂಡಿಸಿ ರಾಷ್ಟ್ರ ರಾಜಕಾರಣದಲ್ಲಿ ಬದಲಾವಣೆಯ ಗಾಳಿಯನ್ನು ತಂದಂಥ ಸ್ಫೂರ್ತಿ ನಾಯಕ ಜಯಪ್ರಕಾಶ್ ನಾರಾಯಣರವರ ಜನ್ಮದಿನದಂದು 1993 ಆಗಸ್ಟ್ 11ರಂದು ವಿದ್ಯುಕ್ತವಾಗಿ ಅರ್ಥಪೂರ್ಣ ಜನತಾದಳ ಪಕ್ಷದ ಉದಯಕ್ಕೆ ಚಾಲನೆ ನೀಡಲಾಯಿತು. ನೂತನ ಜನತಾದಳದ ರಾಜ್ಯಾಧ್ಯಕ್ಷರನ್ನಾಗಿ, ಒಮ್ಮತದ ನಾಯಕರನ್ನಾಗಿ ಸಂಸದರಾಗಿದ್ದ ಎಚ್.ಡಿ. ದೇವೇಗೌಡರನ್ನು ಆಯ್ಕೆ ಮಾಡಲಾಯಿತು. ಗೌಡರಿಗೆ ಪಕ್ಷ ಸಂಘಟನೆ ಸವಾಲಿನ ಕೆಲಸವಾಗಿತ್ತು. ರಾಜ್ಯದಲ್ಲಿ ಎಲ್ಲ ನಾಯಕರು, ಮುಖಂಡರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ರಾಜ್ಯ ಪ್ರವಾಸ ಕೈಗೊಂಡರು. ಕಾರ್ಯಕರ್ತರಲ್ಲಿ, ಅಭಿಮಾನಿಗಳಲ್ಲಿ ನವೋಲ್ಲಾಸ ಮೂಡಿತು. 1993 ನವೆಂಬರ್ ತಿಂಗಳ ವಿಜಯದಶಮಿಯ ದಿನದಂದು ಗೌಡರ ನೇತೃತ್ವದಲ್ಲಿ ಜನತಾದಳದಿಂದ ಜನಜಾಗೃತಿ ಯಾತ್ರೆಯನ್ನು ಕೈಗೊಳ್ಳಲಾಯಿತು. ತಂಡ ತಂಡವಾಗಿ ರಾಜ್ಯದ ಎಲ್ಲ ದಿಕ್ಕುಗಳಲ್ಲೂ ಜನಜಾಗೃತಿ ಯಾತ್ರೆ ಹೊರಟಿತು. ಕಾಂಗ್ರೆಸ್ನ ದುರಾಡಳಿತದಿಂದಾಗಿ ರಾಜ್ಯದ ಜನತೆ ಬೇಸತ್ತಿದ್ದರು. ಎಚ್.ಡಿ. ದೇವೇಗೌಡರು ಮುಖ್ಯಮಂತ್ರಿಗಳಾಗುತ್ತಾರೆಂಬ ವಾತಾವರಣ ಮೂಡಿತ್ತು. ಜನರಲ್ಲಿ ಭರವಸೆಯ ಆಶಾಕಿರಣ ಮೂಡಿತ್ತು. 1994ರಲ್ಲಿ ನಡೆದ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಎಚ್.ಡಿ. ದೇವೇಗೌಡರ ನಾಯಕತ್ವದಲ್ಲಿ ಜನತಾದಳ ಜಯಬೇರಿ ಬಾರಿಸಿತು. ಸ್ಪಷ್ಟ ಹಾಗೂ ಸರಳ ಬಹುಮತವನ್ನು ಪಡೆದು ಗೌಡರು ರಾಜ್ಯದ ಮುಖ್ಯಮಂತ್ರಿಗಳಾದರು. ರಾಜ್ಯದ ಜನತೆಯ ಹಲವು ವರ್ಷಗಳ ಕನಸು ನನಸಾದಂತಾಯಿತು. ಜನರ ಬಳಿಗೆ ಸರ್ಕಾರವನ್ನು ಕೊಂಡೊಯ್ದು ಜನತಾ ಸರ್ಕಾರವನ್ನಾಗಿ ಮಾಡಿ ಜನರ ಆಶೋತ್ತರಗಳಿಗೆ ಸ್ಪಂದಿಸಿದ ಕೀರ್ತಿ ಸನ್ಮಾನ್ಯ ಶ್ರೀ ಎಚ್.ಡಿ. ದೇವೇಗೌಡರಿಗೆ ಸಲ್ಲಬೇಕಾಗುತ್ತದೆ. ಅವರ ಜನಪರ ಆಡಳಿತ ದೇಶದೆಲ್ಲೆಡೆ ಮಾದರಿಯಾಗುತ್ತದೆ. ಕೇಂದ್ರದ ನಾಯಕರ ಗಮನ ಸೆಳೆಯುತ್ತದೆ. ಬದಲಾದ ರಾಷ್ಟ್ರ ರಾಜಕಾರಣದಲ್ಲಿ ಮುಖ್ಯಮಂತ್ರಿಗಳಾಗಿದ್ದ ಎಚ್.ಡಿ. ದೇವೇಗೌಡರು ಒಮ್ಮತದ ರಾಷ್ಟ್ರ ನಾಯಕನಾಗಿ ಅನಿವಾರ್ಯ ಸಂದರ್ಭದಲ್ಲಿ 1996 ಜೂನ್ 1ರಂದು ಪ್ರಧಾನಿ ಗದ್ದುಗೆ ಏರಿದರು. ರಾಷ್ಟ್ರದ ಜನರು ಇಂದಿಗೂ ನೆನಪಿಟ್ಟುಕೊಳ್ಳುವಂಥ ಆಡಳಿತ ನೀಡಿದರು. ಇದು ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂಥ ಇತಿಹಾಸ. 26ರ ಸಂಭ್ರಮದಲ್ಲಿ ಜೆಡಿಎಸ್, ಸಮೃದ್ಧ ಕರ್ನಾಟಕದ ಕನಸುಗಾರ ಕುಮಾರಣ್ಣ. ಜನತಾ ದರ್ಶನದ ರೂವಾರಿ, ಕರ್ನಾಟಕದ ಹೆಮ್ಮೆಯ ಮುಖ್ಯಮಂತ್ರಿಗಳಾಗಿದ್ದ ಎಚ್.ಡಿ. ದೇವೇಗೌಡರು ಜೂನ್ 1, 1996ರಂದು ಭಾರತ ರಾಷ್ಟ್ರದ ಪ್ರಧಾನಿ ಹುದ್ದೆಯನ್ನಲಂಕರಿಸಿ ಇಲ್ಲಿಗೆ 29 ವರ್ಷಗಳಾಯಿತು. ಕೇವಲ 10 ತಿಂಗಳ ಮೇಲೆ ಬೆರಳೆಣಿಕೆಯ ದಿನಗಳಷ್ಟೇ ಪ್ರಧಾನಿಯಾಗಿ ಆಡಳಿತ ನಡೆಸಿದರೂ 29 ವರ್ಷಗಳ ನಂತರವೂ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪಾರದರ್ಶಕ ಆಡಳಿತ ಹಾಗೂ ಶಾಶ್ವತ ಕೊಡುಗೆಗಳ ಬಗ್ಗೆ ಇಡೀ ದೇಶವೇ ಮಾತನಾಡುತ್ತಿದೆ. ಪ್ರಧಾನಿ ಹುದ್ದೆಯಿಂದ ಇಳಿದು ರಾಜ್ಯಕ್ಕೆ ಬಂದಾಗ ಕೆಲವು ಒಡನಾಡಿಗಳು, ಹಿತೈಷಿಗಳೆಂದು ಇದ್ದವರು ಪಕ್ಷವನ್ನು ಛಿದ್ರ ಮಾಡಿದ್ದರು. ಎದೆಗುಂದದ ಗೌಡರು ಮತ್ತೊಮ್ಮೆ ಅಖಾಡಕ್ಕಿಳಿದರು. ಮಾಜಿ ಪ್ರಧಾನಿ ಎಂಬ ಪದವಿಯನ್ನು ಪಕ್ಕಕ್ಕಿಟ್ಟು ರಾಜ್ಯದ ಹಿತದೃಷ್ಟಿಯಿಂದ, ಲಕ್ಷಾಂತರ ಕಾರ್ಯಕರ್ತರ ಭವಿಷ್ಯದ ದೃಷ್ಟಿಯಿಂದ 1999 ಜುಲೈನಲ್ಲಿ ಜಾತ್ಯತೀತ ಜನತಾದಳವನ್ನು ರಾಜಕೀಯ ಪಕ್ಷವನ್ನಾಗಿ ಸ್ಥಾಪಿಸಿದರು. ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ತಮ್ಮ ಒಡನಾಡಿಗಳನ್ನು ಸೇರಿಸಿಕೊಂಡು ರಾಜ್ಯಾದ್ಯಂತ ಸಂಚರಿಸಿದರು. ಆತ್ಮೀಯರೇ, ಇಲ್ಲೊಂದು ವಿಷಯವನ್ನು ಹೇಳಲೇಬೇಕು.
ಗೌಡರು ತಮ್ಮ ರಾಜಕೀಯ ಜೀವನ ಪಯಣದಲ್ಲಿ ಅಧಿಕಾರವನ್ನು ಅನುಭವಿಸಿದ್ದಕ್ಕಿಂತಲೂ ಪಕ್ಷ ಸಂಘಟನೆಗೆ ಹೆಚ್ಚು ಸಮಯ ಮೀಸಲಿಟ್ಟಿದ್ದರು. ಜಾತ್ಯತೀತ ಜನತಾದಳ ಇಂದು ಕರುನಾಡಿನ ಜನತೆಯ ನಾಡಿಮಿಡಿತವಾಗಿದೆ. ಜೆಡಿಎಸ್ಗೀಗ 26 ಸಂವತ್ಸರಗಳ ಸಂಭ್ರಮ. ಜೆಡಿಎಸ್ ಎಂಬ ಮಹಾರಥವನ್ನು ಇಲ್ಲಿಯವರೆಗೆ ಎಳೆದು ತಂದವರು ದೇವಪುತ್ರ, ಕನ್ನಡಿಗರ ಹೆಮ್ಮೆಯ ಕುಮಾರಣ್ಣ. ಪಕ್ಷ ಸಂಕಷ್ಟದಲ್ಲಿದ್ದಾಗಲೆಲ್ಲ ಪಕ್ಷದ ಉಳಿವಿಗಾಗಿ ದೃಢ ಸಂಕಲ್ಪ ಮಾಡಿದವರು ಕುಮಾರಣ್ಣ. 2004ರಲ್ಲಿ ಪ್ರಥಮವಾಗಿ ರಾಮನಗರ ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾದ ಕುಮಾರಣ್ಣ 2006ರಲ್ಲಿ ಸಂದಿಗ್ಧ ಪರಿಸ್ಥಿತಿಯಲ್ಲಿ BS ಯಡಿಯೂರಪ್ಪನವರ ನೇತೃತ್ವದಲ್ಲಿ ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಂಡು ಮುಖ್ಯಮಂತ್ರಿ ಗಾದಿಗೆ ಏರಿದ ಕುಮಾರಣ್ಣ ದೇಶವೇ ತಿರುಗಿ ನೋಡುವಂಥ ಜನಪರ ಆಡಳಿತ ನೀಡಿದರು. ಕರುನಾಡಿನ ಮುಖ್ಯಮಂತ್ರಿಗಳಾಗಿ ಜನತಾ ದರ್ಶನದ ಮೂಲಕ ಸಾಧ್ಯವಾದಷ್ಟು ಸ್ಥಳದಲ್ಲೇ ಜನರ ಸಮಸ್ಯೆಗೆ ಪರಿಹಾರ ಸೂಚಿಸುತ್ತಿದ್ದು, ಶೋಷಿತರ ಗಟ್ಟಿದನಿಯಾಗಿದ್ದ ಕುಮಾರಣ್ಣ ಗ್ರಾಮ ವಾಸ್ತವ್ಯದ ಮೂಲಕ ಸರ್ಕಾರವನ್ನು ಜನರ ಬಳಿಗೆ ಕೊಂಡೊಯ್ದರು. 2018ರಲ್ಲಿ ಕಾಂಗ್ರೆಸ್ ಬೆಂಬಲದೊಂದಿಗೆ ಮುಖ್ಯಮಂತ್ರಿಗಳಾಗಿದ್ದು, ಅವರ ಅಸಹಕಾರದ ನಡುವೆಯೂ ಲಕ್ಷಾಂತರ ರೈತ ಕುಟುಂಬಗಳ ಸಾಲ ಮನ್ನಾ ಮಾಡಿ ರೈತ ಪುತ್ರರೆನಿಸಿಕೊಂಡ ಕುಮಾರಣ್ಣ ಮಹಿಳೆಯರ, ಅಸಹಾಯಕರ, ಅಹಿಂದ ವರ್ಗಗಳ ಆಶಾಕಿರಣವಾದರು. ನಾಡಿನ ಕೋಟ್ಯಾಂತರ ಜನತೆಯ ಹೃದಯ ಸಾಮ್ರಾಜ್ಯದಲ್ಲಿ ಮನೆ ಮಗನಂತೆ ವಿರಾಜಮಾನರಾಗಿದ್ದಾರೆ. ಭ್ರಷ್ಟ ಕೂಪದಲ್ಲಿ ಮುಳುಗಿರುವ ರಾಜ್ಯವನ್ನು ಲೂಟಿಕೋರರಿಂದ ತಪ್ಪಿಸಿ ಸಮೃದ್ಧ ಕರ್ನಾಟಕವನ್ನು ನಿರ್ಮಾಣ ಮಾಡಲು ಕುಮಾರಣ್ಣನವರಿಂದ ಮಾತ್ರ ಸಾಧ್ಯ ಎಂಬುದನ್ನು ಮನಗಂಡಿರುವ ರಾಜ್ಯದ ಜನತೆ 2028ರ ನಿರೀಕ್ಷೆಯಲ್ಲಿದ್ದಾರೆ. ನಿರೀಕ್ಷೆಗೂ ಮೀರಿ ಯುವ ಸಾಮ್ರಾಟನಿಗೆ ಜನ ಬೆಂಬಲ. 1994ರ ಇತಿಹಾಸ ಮರುಕಳಿಸಲಿದೆಯೇ? ಜಾತ್ಯತೀತ ಜನತಾದಳ ಪಕ್ಷ ಬಲವರ್ಧನೆಗಾಗಿ ಯುವ ಸಾಮ್ರಾಟ ನಿಖಿಲ್ ಕುಮಾರಸ್ವಾಮಿಯವರ ನಾಯಕತ್ವದಲ್ಲಿ ಹಮ್ಮಿಕೊಂಡಿರುವ ಜನರೊಂದಿಗೆ ಜನತಾದಳ ಸದಸ್ಯತ್ವ ನೋಂದಣಿ ಅಭಿಯಾನ ನಾಯಕರ ನಿರೀಕ್ಷೆಗೂ ಮೀರಿ ಜನಬೆಂಬಲ ವ್ಯಕ್ತವಾಗುತ್ತಿದೆ. ಕನ್ನಡಿಗರಿಂದ ಕನ್ನಡಿಗರಿಗಾಗಿ ಕನ್ನಡಿಗರಿಗೋಸ್ಕರ ಇರುವ ಕನ್ನಡಿಗರ ಪಕ್ಷ ಜೆಡಿಎಸ್ ಬೆಂಬಲಿಸಿ ಎಂಬ ಘೋಷವಾಕ್ಯ ರಾಜ್ಯಾದ್ಯಂತ ಮೊಳಗುತ್ತಿದೆ. ತುಮಕೂರು ಜಿಲ್ಲೆಯಿಂದ ಪ್ರಾರಂಭವಾದ ಅಭಿಯಾನ ರಾಮನಗರ, ಮಂಡ್ಯ, ರಾಯಚೂರು, ಬೀದರ್, ಕಲಬುರಗಿ, ಚಿಕ್ಕಮಗಳೂರು, ಶಿವಮೊಗ್ಗ, ಬೆಂಗಳೂರು ಗ್ರಾಮಾಂತರ, ಮಹಾನಗರ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಯುವ ಸಾಮ್ರಾಟನ ನಾಯಕತ್ವದಲ್ಲಿ ಅಶ್ವಮೇಧ ಯಾಗ ಮುನ್ನುಗ್ಗುತ್ತಿದೆ. ಮೊದಲ ಹಂತದ ಪ್ರವಾಸದಲ್ಲಿ 14 ಜಿಲ್ಲೆಗಳಿಗೂ ಹೆಚ್ಚು 40ರಿಂದ 45 ವಿಧಾನಸಭಾ ಕ್ಷೇತ್ರಗಳನ್ನು ಜನರೊಂದಿಗೆ ಜನತಾದಳ ತಲುಪಿದೆ. ಯಾತ್ರೆಯು 7-8 ಸಾವಿರ ಕಿಲೋಮೀಟರ್ಗಳನ್ನು ದಾಟಿ ಮುಂದುವರಿಯುತ್ತಿದೆ. ಲಕ್ಷಾಂತರ ಜನತೆಯ ಹೃದಯಗಳನ್ನು ಗೆಲ್ಲುತ್ತಿದೆ. ಯುವ ಸಾಮ್ರಾಟನಿಗೆ ಆಯಾ ಕ್ಷೇತ್ರಗಳ ಗ್ರಾಮ ದೇವತೆಗಳಿಂದ ಹಿಡಿದು ಅಲ್ಲಿಯ ಪ್ರಮುಖ ದೇವಾಲಯಗಳ ಪವಿತ್ರ ಪುಣ್ಯ ಕ್ಷೇತ್ರಗಳ ದರ್ಶನವಾಗುತ್ತಿದೆ. ಹಿರಿಯರು, ತಾಯಂದಿರು ಒಳ್ಳೆಯದಾಗಲಿ ಎಂದು ಮನತುಂಬಿ ಹಾರೈಸುತ್ತಿದ್ದಾರೆ. ಯುವಕರು, ಕಾರ್ಯಕರ್ತರು, ಅಭಿಮಾನಿಗಳು ಸಂಭ್ರಮ ಸಡಗರದಿಂದ ಸ್ವಾಗತಿಸಿ ಬೆಂಬಲಿಸುತ್ತಿದ್ದಾರೆ. ಬಂಧುಗಳೇ, 2028ಕ್ಕೆ 1994ರ ಇತಿಹಾಸ ಮರುಕಳಿಸಲಿದೆಯೇ ಎಂಬ ವಾತಾವರಣ ಎಲ್ಲೆಡೆ ಕಾಣುತ್ತಿದೆ. 1993ರಲ್ಲಿ HD ದೇವೇಗೌಡರ ನಾಯಕತ್ವದಲ್ಲಿ ನಡೆದ ಜನಜಾಗೃತಿ ಯಾತ್ರೆ ರಾಜ್ಯಾದ್ಯಂತ ಸಂಚರಿಸಿ 1994ರಲ್ಲಿ ಜನತಾದಳದ ಸರ್ಕಾರ ಅಸ್ತಿತ್ವಕ್ಕೆ ಬಂದಿತು. ಗೌಡರು ರಾಜ್ಯದ ಜನತೆಯ ನಿರೀಕ್ಷೆಯಂತೆ ಕರುನಾಡಿನ ಮುಖ್ಯಮಂತ್ರಿಗಳಾದರು. ಇದೇ ರೀತಿ ಇದೀಗ ಜೂನ್ 15, 2025ರಂದು ಚಾಲನೆ ನೀಡಲಾದ ಜನರೊಂದಿಗೆ ಜನತಾದಳ ಅಭಿಯಾನ ನಿಖಿಲ್ ಕುಮಾರಸ್ವಾಮಿಯವರ ನಾಯಕತ್ವದಲ್ಲಿ ರಾಜ್ಯದಲ್ಲಿ, ಅದರಲ್ಲೂ JDS ಕಾರ್ಯಕರ್ತರಲ್ಲಿ, ಮುಖಂಡರಲ್ಲಿ ಭರವಸೆಯ ಬೆಳಕನ್ನು ಮೂಡಿಸಿದೆ. ಕರ್ನಾಟಕ ರಾಜ್ಯದ ಏಕೈಕ ಪ್ರಬಲ ಪ್ರಾದೇಶಿಕ ಪಕ್ಷ ಕನ್ನಡಿಗರ ಪಕ್ಷ ಈ ನೆಲದ ಸೊಗಡಿನ ರೈತರ, ಮಹಿಳೆಯರ, ಶೋಷಿತರ, ಅಸಹಾಯಕರ ನಾಡಿಮಿಡಿತವಾಗಿರುವ JDS ರಾಜ್ಯದಲ್ಲಿ ಸದೃಢವಾಗಿದೆ. ಪಕ್ಷದ ನಿಜವಾದ ಆಸ್ತಿ ಲಕ್ಷಾಂತರ ಕಾರ್ಯಕರ್ತರು ಕುಮಾರಣ್ಣನವರನ್ನು ಪೂರ್ಣ ಅವಧಿಯ ಮುಖ್ಯಮಂತ್ರಿಗಳನ್ನಾಗಿ ನೋಡುವ ತವಕದಲ್ಲಿದ್ದಾರೆ. 2028ಕ್ಕೆ JDS ನೇತೃತ್ವದ ಕುಮಾರಣ್ಣನ ಸರ್ಕಾರ ಎಂಬ ಅಲೆ ಎದ್ದಿದೆ. ಜನರೊಂದಿಗೆ ಜನತಾದಳ ಅಭಿಯಾನ ನಾಡಿನಾದ್ಯಂತ ಭರವಸೆಯನ್ನು ಮೂಡಿಸಿದೆ. ತಮ್ಮ ಪ್ರಯತ್ನದಲ್ಲೇ ಯುವ ಸಾಮ್ರಾಟ ನಿಖಿಲ್ ಕುಮಾರಸ್ವಾಮಿಯವರು ನಾಡಿನ ಲಕ್ಷಾಂತರ ಹೃದಯಗಳನ್ನು ಗೆದ್ದಿದ್ದಾರೆ. ಅವರ ಈ ಪಯಣ ಹಿರಿಯರ ಮಾರ್ಗದರ್ಶನದಲ್ಲಿ ಯುವ ಪೀಳಿಗೆಯ ಸಹಕಾರದಲ್ಲಿ ನಿರಂತರ ಸಾಗಲಿ.
ರಾಜ್ಯದ ಭವಿಷ್ಯದ ಆಶಾಕಿರಣವಾಗಲಿ ಎಂದು JDS ಟೈಮ್ಸ್ ಟಿವಿ ಬಳಗ ಲಕ್ಷಾಂತರ ಕಾರ್ಯಕರ್ತರ ಪರವಾಗಿ ಶುಭ ಹಾರೈಸುತ್ತದೆ. ವೀಕ್ಷಕರೇ, ಈ ವಿಡಿಯೋವನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಮ್ಮವರಿಗೆ ಶೇರ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡುವುದರೊಂದಿಗೆ ಹೊಸ ವಿಡಿಯೋಗಳನ್ನು ವೀಕ್ಷಿಸಬಹುದು. ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಮ್ಮನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು. ನಾನು ನಿಮ್ಮ ಕಮಲ್ ಕುಮಾರ್.